ಸಾವಿನ ಸಿರಪ್ನ ಬಳಿಕ ಕೇಂದ್ರ ಸರ್ಕಾರ ಈ ಸಿರಪ್ಗಳ ವಿಚಾರದಲ್ಲಿ ಮಾರ್ಗಸೂಚಿಯನ್ನು ಹೊರಡಿಸಿತು. ನಮ್ಮಲ್ಲೂ ಅಷ್ಟೇ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಗರ್ಭಿಣಿಯರಿಗೆ ವಿಪರೀತವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗ್ತಿದೆ. ಯಾಕೆ ಸ್ಟ್ರೆಸ್ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಸಾವಿನ ಸಿರಪ್ ಪ್ರಕರಣ ಸಂಚಲನ. ವೈದ್ಯಕೀಯ ಇಲಾಖೆಯಿಂದ ಗೈಡ್ಲೈನ್ಸ್ ಪ್ರಕಟ. ಹೆರಿಗೆ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆಗೆ ವಿಶೇಷ ಸೂಚನೆ. ಬಾಣಂತಿಯರು ಸಿರಪ್ ಬಳಕೆ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೊರ ರಾಜ್ಯಗಳಲ್ಲಿ ಸಿರಪ್ ಸೇವನೆ ಮಾಡಿದ್ರಿಂದ 13 ಮಕ್ಕಳು ಸಾವನ್ನಪ್ಪಿದ ಪ್ರಕರಣದ ಬಳಿಕ ಎಲ್ಲಾ ರಾಜ್ಯಗಳಲ್ಲೂ ಮಾರ್ಗಸೂಚಿ ಬಿಡುಗಡೆ ಆಗಿದೆ. ಕರ್ನಾಟಕದ ಆರೋಗ್ಯ ಇಲಾಖೆಯಿಂದ ಕೂಡ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಯಿತು. ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದಲೂ ಸಹ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ಮೆಡಿಕಲ್ ಕಾಲೇಜು ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಆಸ್ಪತ್ರೆಗಳು ಅದನ್ನ ಫಾಲೋ ಮಾಡೋಕೆ ಸೂಚಿಸಿದೆ. ಅದರಲ್ಲೂ ಹೆರಿಗೆ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರ ಮೇಲೆ ಹೆಚ್ಚು ನಿಗಾ ವಹಿಸಬೇಕು ಅಂತ ಸೂಚಿಸಿದ್ದು. ವಾಣಿ ವಿಲಾಸ ಆಸ್ಪತ್ರೆಗೆ ಬರುವ ಬಾಣಂತಿಯರಿಗೆ ಮತ್ತು ಪೋಷಕರಿಗೆ ಸಿರಪ್ ಬಳಕೆ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸುತ್ತಾ ಇದ್ದಾರಂತೆ. ಮಕ್ಕಳು 2 ವರ್ಷದ ಕೆಳಗಡೆ ಕಾಫ್ ಸಿರಪ್ಗಳು ಬಳಸಬಾರ್ದು. ಅದು ಯೂಸ್ ಮಾಡೋಕ್ಕೆ ಮೊದಲು ವೈದ್ಯರನ್ನು ಕಾಣಬೇಕು, ಮಕ್ಕಳ ತಜ್ಞರು ಕಾಣಿದ್ರೆ ಸೂಕ್ತ. ಅದಿಲ್ಲ ಪಕ್ಷದಲ್ಲಿ ಸ್ವಂತವಾಗಿ ತಗೊಂಡು ಯಾವುದೇ ಕಾರಣಕ್ಕೆ ಸಿರಪ್ಗಳು ಬಳಸಬಾರ್ದು. ಯಾಕಂದರೆ ಅಲ್ಲಿರೋ ಕಾಫು, ಇದೇನು ಕೆಮ್ಮು ಅಂತ ಹೇಳ್ತೀವೋ, ವಿಧ ಕಾರಣಗಳಿಂದ ಕೆಮ್ಮು ಬರುತ್ತೆ. ಒಮ್ಮೊಮ್ಮೆ ನ್ಯೂಮೋನಿಯಾದಿಂದನೂ ಕೆಮ್ಮು ಬರುತ್ತೆ, ತುಂಬ ಸೀರಿಯಸ್ ಆಗುತ್ತೆ. ಆ ಕಾರಣಕ್ಕೆ ಒಂದು ಸ್ವಂತವಾಗಿ ಬಳಸೋದು ಅವಾಯ್ಡ್ ಮಾಡಬೇಕು. 6 ತಿಂಗಳಿಗಿಂತ ಕೆಳಗಡೆ, 6 ತಿಂಗಳ ಮೇಲೇನೂ ಬಳಸಬಾರ್ದು. ಬಳಸೋದೇ ಆದರೆ ಮನೆ ಮದ್ದು ಅಂತ ಮೊದಲು ಪ್ರಾಕ್ಟೀಸ್ ಮಾಡ್ತಿದ್ವಿ, ಅದನ್ನು ಬಳಸಿದ್ರೆ ಒಳ್ಳೆಯದು. ಈಗ ಫಾರ್ ಎಕ್ಸಾಂಪಲ್ 1 ವರ್ಷದ ಮೇಲೆ ಇದ್ದರೆ ಹನಿ ಅಂತ ಯೂಸ್ ಮಾಡಿದ್ವಿ. ಹನಿ ಮತ್ತು ಸ್ವಲ್ಪ ಬಿಸಿನಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ. ಎಲ್ಲಕ್ಕಿಂತ ಇಂಪಾರ್ಟೆಂಟು, ಕೆಮ್ಮು ಯಾವ ಕಾರಣಕ್ಕೆ ಬಂತು ಅಂತ ತಿಳ್ಕೊಂಡು ಈ ಮನೆಯ ಔಷಧಿ ಯೂಸ್ ಮಾಡೋದಾಗಲಿ ಇಲ್ಲ ತಜ್ಞರ ಸಲಹೆ ಪಡೆಯೋದು ಒಳ್ಳೆಯದು. ಸಿರಪ್ ಬಳಕೆ ಬಗ್ಗೆ ಮುಂಜಾಗ್ರತಾ ಕ್ರಮ. 6 ತಿಂಗಳ ಮಗುವಿಗೆ ಕೆಮ್ಮಿದ್ದರೆ ಎದೆ ಹಾಲು ಉಣಿಸಬೇಕು, ಸಿರಪ್ ನೀಡಬಾರದು. ಮಗುವಿಗೆ ನಿಮೋನಿಯಾ ಲಕ್ಷಣ ಬಂದಾಗ ಸಿರಪ್ ಬಳಕೆ ಮಾಡಬಾರದು. ಮಗು ಅನಾರೋಗ್ಯ ತಪ್ಪಿದಾಗ ವೈದ್ಯರನ್ನ ಭೇಟಿ ಮಾಡಬೇಕು. ಮಗುವಿಗೆ ಕೆಮ್ಮು ಜಾಸ್ತಿ ಆದಾಗ ವೈದ್ಯರ ಸಲಹೆ ಮೇರೆಗೆ ಔಷಧಿ ಕೊಡಬೇಕು. ಸಿರಪ್ ಅನ್ನ ದೀರ್ಘಕಾಲದವರೆಗೂ ಬಳಸಬಾರದು. ಇನ್ನು ಗರ್ಭಿಣಿಯರು, ಬಾಣಂತಿಯರು ಸಿರಪ್ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಬೇಕಿದೆ. ಒಟ್ಟಾರೆ ಸಿರಪ್ ಬಗ್ಗೆ ಎಚ್ಚರಿಕೆ ಅಗತ್ಯ. ಇದು ವೈದ್ಯರು ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಪಾಲಿಸಬೇಕು. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ.